ನಾವು ಇವತ್ತಿನ ವಿಡಿಯೋದಲ್ಲಿ ಜಾರ್ಜ್ ಆರ್ವೆಲ್ ಅವರು ಬರೆದಿರುವಂಥ ಇಂಪಾರ್ಟೆಂಟ್ ವರ್ಕ್ ಶೂಟಿಂಗ್ ಆ್ಯನ್ ಎಲಿಫೆಂಟ್ ಅನ್ನುವಂತಹ ವರ್ಕನ್ನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಜಾರ್ಜ್ ಆರ್ವೆಲ್ ಇಂಗ್ಲೀಷ್ ನಾವೆಲಿಸ್ಟ್ ಆಗಿರ್ತಾರೆ, ಎಸ್ಸೇಯಿಸ್ಟ್ ಆಗಿರ್ತಾರೆ ಮತ್ತು ಜರ್ನಲಿಸ್ಟ್ ಆಗಿರ್ತಾರೆ. ಅವ್ರದ್ದು ರಿಯಲ್ ಹೆಸರು ಎರಿಕ್ ಆರ್ಥರ್ ಬ್ಲೇರ್ ಅಂತ ಇರುತ್ತೆ. ಸೊ ಈಸ್ ಬೆಸ್ಟ್ ನೋನ್ ಫಾರ್ ತುಂಬ ಫೇಮಸ್ ನಾವೆಲ್ಸ್ ಅಂತ ಫೇಮಸ್ ವರ್ಕ್ಸ್ ಅಂತ ಹೇಳಿದರೆ ಅನಿಮಲ್ ಫಾರ್ಮ್ 1984 ಮತ್ತು ಶೂಟಿಂಗ್ ಆ್ಯನ್ ಎಲಿಫೆಂಟ್ ಅಂತ ಹೇಳ್ಬೋದು. ಸೊ ಇವ್ರ ರೈಟಿಂಗ್ಸ್ನಲ್ಲಿ ಅವರು ಕ್ರಿಟಿಸೈಸ್ ಮಾಡ್ತಾರೆ ಇಂಪೀರಿಯಲಿಸಮ್, ಡಿಕ್ಟೇಟರ್ಶಿಪ್, ಸೋಷಿಯಲ್ ಇಂಜಸ್ಟಿಸ್ನ. ಸೊ ನಿಮಗೆ ಗೊತ್ತಿರುತ್ತೆ, ಇಂಪೀರಿಯಲಿಸಮ್ ಅಂತ ಹೇಳಿದರೆ ಸಾಮ್ರಾಜ್ಯಶಾಹಿ, ಡಿಕ್ಟೇಟರ್ಶಿಪ್ ಅಂತ ಹೇಳಿದರೆ ಸರ್ವಾಧಿಕಾರ ಮತ್ತು ಸೋಷಿಯಲ್ ಇಂಜಸ್ಟಿಸ್ ಅಂತ ಹೇಳಿದರೆ ಸಾಮಾಜಿಕ ಅನ್ಯಾಯ. ಸೊ ಇವ್ರದ್ದು ಮೇಜರ್ ವರ್ಕ್ಸ್ ಅಂತ ನೋಡಿದರೆ ನಾವು ತುಂಬ ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಹೇಳಿದರೆ ಅನಿಮಲ್ ಫಾರ್ಮ್ಸ್ 1984, ಬರ್ಮಿಸ್ ಡೇ, ಹೋಮೇಜ್ ಟು ಕ್ಯಾಟಲೋನಿಯಾ, ಡೌನ್ ಆ್ಯಂಡ್ ಔಟ್ ಇನ್ ಪ್ಯಾರಿಸ್ ಆ್ಯಂಡ್ ಲಂಡನ್, ಶೂಟಿಂಗ್ ಆ್ಯನ್ ಎಲಿಫೆಂಟ್ ಅಂತ ಹೇಳ್ಬೋದು. ಸೊ ನಾವು ಈ ವರ್ಕ್ನ ಆರ್ವೆಲ್ ಅವರು ಆಟೋಬಯೋಗ್ರಫಿಕಲ್ ವರ್ಕ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಲೈಫಲ್ಲಿ ಅವರು ಸಬ್ ಡಿವಿಷನಲ್ ಪೊಲೀಸ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿರ್ತಾರೆ ಬರ್ಮಾದಲ್ಲಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಈ ಸ್ಟೋರಿ ಮೂಲಕ ನಮಗೆ ಹೇಳಿದ್ದಾರೆ. ಓಕೆ, ಈ ಸ್ಟೋರಿ ಬಿಗಿನ್ ಆಗುತ್ತೆ. ಸೊ ಅವರು ಸಬ್ ಡಿವಿಷನಲ್ ಪೊಲೀಸ್ ಆಫೀಸರ್ ಆಗಿ ಮೌಲ್ಮೆನ್ ಬರ್ಮಾದಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಆ್ಯಸ್ ಎ ಅವರು ಬ್ರಿಟಿಷ್ ಎಂಪೈರ್ಗೆ ಆ್ಯಸ್ ಎ ಬ್ರಿಟಿಷ್ ಆಫೀಸರ್ ಆಗಿ ಬಂದಿರ್ತಾರೆ. ಬಟ್ ಬ್ರಿಟಿಷ್ ಆಫೀಸರ್ ಆದ್ರೂ ಸಹ ಅವರು ಇಂಪೀರಿಯಲಿಸಮ್ಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಅವರು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಂದು ಸಿಸ್ಟಮಲ್ಲಿ. ಏನು ಅಂತ ಹೇಳಿದರೆ ಆಪ್ರೆಸ್ ಅಂತ ಹೇಳಿದರೆ ದಬ್ಬಾಳಿಕೆ ಮಾಡೋದು, ಕಂಟ್ರೋಲ್ ಮಾಡೋದು. ಸೊ ಇಲ್ಲಿ ಬ್ರಿಟಿಷ್ ಎಂಪೈರ್ ಏನು ಮಾಡ್ತಾ ಇರುತ್ತೆ, ಈ ಬರ್ಮಿಸ್ ಪೀಪಲ್ ಏನಿರ್ತಾರೆ ಆ ಜನರನ್ನ ದಬ್ಬಾಳಿಕೆ ಮಾಡ್ತಿರುತ್ತೆ ಅವ್ರ ಮೇಲೆ, ಮತ್ತು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಆ ಲೋಕಲ್ ಪೀಪಲ್ ಏನಿರ್ತಾರೆ ಬರ್ಮಾದಲ್ಲಿರುವಂಥ ಜನರು ಏನು ಮಾಡ್ತಾರೆ ಅಂದರೆ, ಸೊ ಯಾವುದೇ ಆಫೀಸರ್ ಬಂದ್ರೂ ಅವರಿಗೆ ಇಷ್ಟಪಡ್ತಾ ಇರಲ್ಲ. ಸೊ ಅವ್ರನ್ನ ಕೊಲೋನಿಯಲ್ ಅಥಾರಿಟಿ ಅಂತ ಹೇಳ್ತಿರ್ತಾರೆ ಅವರು. ಸೊ ಅವ್ರನ್ನ ಮಾಕಿಂಗ್ ಮಾಡ್ತಿರ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಸೊ ತುಂಬ ಹೇಟ್ ಮಾಡ್ತಾ ಇರ್ತಾರೆ, ಅವರಿಗೆ ತುಂಬ ಇನ್ಸಲ್ಟ್ ಮಾಡೋದನ್ನು ಅವರು ಮಾಡ್ತಾ ಇರ್ತಾರೆ. ಒನ್ ಡೇ ಆರ್ವೆಲ್ಗೆ ಒಂದು ಮೆಸೇಜನ್ನು ಬರುತ್ತೆ. ಏನಂತ ಹೇಳಿದರೆ, ಎಲಿಫೆಂಟ್ ಇರುತ್ತೆ, ಅದು ಮದ ಏರಿದ ಆನೆ ಅಂತ ಹೇಳ್ಬೋದು ನಾವು. ಅದು ಮೇಲ್ ಎಲಿಫೆಂಟ್ ಆಗಿರುತ್ತೆ, ಅದು ಮೆಂಟಲ್ ಕಂಡೀಷನ್ ಸರಿ ಇರಲ್ಲ. ಸೊ ಅದು ಎಸ್ಕೇಪ್ ಆಗಿಬಿಟ್ಟು ಎಲ್ಲ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಮತ್ತು ಅವ್ರ ಪ್ರಾಪರ್ಟಿನ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಓಕೆ, ಲೈಕ್ ಅವರ ಮನೆಗಳಾಗಿರ್ಬೋದು, ಗುಡಿಸಲುಗಳಿರ್ಬೋದು, ಅದನ್ನೆಲ್ಲ ನಾಶ ಮಾಡ್ತಾ ಇರುತ್ತೆ. ಲೈಕ್ ಮಾರ್ಕೆಟ್ ಸ್ಟಾಲ್ಸು, ಕ್ರಾಪ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಹಾಳು ಮಾಡ್ತಾ ಇರುತ್ತೆ ಮತ್ತು ವಿಲೇಜರ್ಸಿಗೆ ತುಂಬ ಭಯ ಹುಟ್ಟಿಸಿರುತ್ತೆ. ಸೊ ಆರ್ವೆಲ್ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ಆ ಸಿಚುವೇಶನ್ನ ನೋಡೋದಕ್ಕೆ ಬರ್ತಾರೆ. ಒಂದು ರೈಫಲನ್ನು ಜೊತೆಗೆ ತೊಗೊಂಡು ಬಂದಿರ್ತಾರೆ. ಆ ರೈಫಲ್ನ ಅವರು ಅನಿಮಲ್ನ ಸಾಯಿಸೋಕೆ ತಂದಿರಲ್ಲ, ಮತ್ತು ಸೆಲ್ಫ್ ಡಿಫೆನ್ಸ್ ಅಂದರೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತೊಗೊಂಡು ಬಂದಿರ್ತಾರೆ. ಸೊ ಅವರು ನೋಡ್ತಾರೆ, ಅನಿಮಲ್ ಡಿಸ್ಟ್ರಕ್ಟಿವ್ ಬಿಹೇವಿಯರ್ನ ನೋಡ್ತಾರೆ. ಅವರು ತುಂಬ ಅನ್ಕಂಟ್ರೋಲಬಲ್ ಸಿಚುವೇಷನಲ್ಲಿ ಎಲಿಫೆಂಟ್ ಇರುತ್ತೆ. ಸೊ ಹಿ ಡಿಸ್ಕವರ್ ದಟ್. ಅವರು ನೋಡ್ತಾರೆ, ಒಂದು ಎಲಿಫೆಂಟ್ ಏನು ಮಾಡಿರುತ್ತೆ, ಒಂದು ಇಂಡಿಯನ್ ಲೇಬರರ್ ಇರ್ತಾರೆ, ಆ ಲೇಬರ್ಗೆ ಸಾಯಿಸಿಬಿಟ್ಟಿರುತ್ತೆ. ಸೊ ಅವನು ಆ ಡೆಡ್ ಮ್ಯಾನು ಕೆಸರಲ್ಲಿ ಹಾರಿಫೈಯಿಂಗ್ ಎಕ್ಸ್ಪ್ರೆಷನಲ್ಲಿ ಸತ್ತಿರ್ತಾನೆ, ಕಣ್ಣನ್ನು ಬಿಟ್ಕೊಂಡು ಹಾಗೆ ಸತ್ತಿರುತ್ತೆ. ಸೊ ಆ ಬ್ರುಟಾಲಿಟಿ ಏನಿದೆ, ಆ ಬ್ರುಟಲ್ ಅಟ್ಯಾಕ್ ಏನಿದೆ ಅನಿಮಲ್ಸಿಂದು, ಎಂಥವ್ರಿಗೂ ಭಯ ಹುಟ್ಟಿಸ್ತಾ ಇರುತ್ತೆ. ಸೊ ಆರ್ವೆಲ್ ಆ ಡೆಡ್ ಬಾಡಿನ ನೋಡಿಬಿಟ್ಟು ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸೊ ಏನು ಮಾಡಿಬಿಡ್ತಾರೆ, ಈ ಅನಿಮಲ್ ಏನಿದೆ, ಈ ಎಲಿಫೆಂಟ್ ತುಂಬ ಡೇಂಜರಸ್ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಒಂದು ಪವರ್ಫುಲ್ ರೈಫಲನ್ನು ತರೋದಕ್ಕೆ ಕಳಿಸ್ತಾರೆ. ಸೊ ಆ ಟೈಮಲ್ಲಿ ಅವ್ರನ್ನ ತುಂಬ ಹಂಡ್ರೆಡ್ಸ್ ಆಫ್ ವಿಲೇಜರ್ಸ್ ಅಲ್ಲಿರುವಂಥ ಹಳ್ಳಿ ಜನರೆಲ್ಲರೂ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೆಲ್ಲರೂ ತುಂಬ ಎಕ್ಸೈಟೆಡ್ ಆಗಿರ್ತಾರೆ. ಅಂದರೆ ಎಲಿಫೆಂಟ್ನ ಇವರು ಯಾವ ರೀತಿ ಸಾಯಿಸ್ತಾರೆ ಅಂತ ನೋಡೋದಕ್ಕೆ ಜನ ಎಲ್ಲ ತುಂಬ ಎಕ್ಸೈಟೆಡ್ ಇರ್ತಾರೆ. ಆರ್ವೆಲ್ ಕಂಟಿನ್ಯೂ ಮಾಡ್ತಾರೆ. ಓಕೆ, ಜನ ಎಲ್ಲ ಹಿಂದೆ ಹೋಗ್ತಿರ್ತಾರೆ ಅವ್ರದ್ದು. ನೆಕ್ಸ್ಟ್ ಆರ್ವೆಲ್ ಹುಡುಕ್ತಾರೆ, ಎಲಿಫೆಂಟ್ ಎಲ್ಲಿರುತ್ತೆ ಅಂತ ಹೇಳಿದರೆ, ಒಂದು ಫೀಲ್ಡ್ ಇರುತ್ತೆ, ಒಂದು ಹೊಲ ಇರುತ್ತೆ. ಅಲ್ಲಿ ಎಲಿಫೆಂಟ್ ಪೀಸ್ಫುಲಿ ನಿಂತ್ಕೊಂಡಿರುತ್ತೆ. ಓಕೆ, ಆ್ಯಂಡ್ ಈಟಿಂಗ್ ಗ್ರಾಸ್, ಒಂದು ಗ್ರಾಸನ್ನು ತಿಂತಾ ಇರುತ್ತೆ. ತುಂಬ ಅದನ್ನು, ಆ ಎಲಿಫೆಂಟ್ನ ನೋಡಿದ್ರೆ ಇವಾಗ ಕಂಪ್ಲೀಟ್ಲಿ ಹಾರ್ಮ್ಲೆಸ್, ಏನೋ ತೊಂದರೆ ಮಾಡಲ್ಲ ಅಂತ ಅನಿಸುತ್ತೆ. ಆರ್ವೆಲ್ ಕೇರ್ಫುಲಿ ಅಬ್ಸರ್ವ್ ಮಾಡ್ತಾರೆ, ಅನಿಮಲ್ನ ಕೇರ್ಫುಲಿ ಅಬ್ಸರ್ವ್ ಮಾಡ್ತಾರೆ. ಮತ್ತು ಅದೇನು ಅಗ್ರೆಷನ್ ಏನಿದೆ, ಎಲಿಫೆಂಟಿಂದ ಅಗ್ರೆಷನ್ ಏನಿದೆ, ಸಿಟ್ಟೇನಿದೆ, ಕಮ್ಮಿ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಹೋಗುತ್ತೆ. ಮತ್ತು ಅವ್ರು ಅಂದ್ಕೊತಾರೆ ಅದಕ್ಕೆ ಸಾಯಿಸೋ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಕೊತಾರೆ. ಬಟ್ ಹಿ ಆಲ್ಸೋ ನೋ ದಟ್ ಎಲಿಫೆಂಟ್ ಈಸ್ ವ್ಯಾಲ್ಯೂಬಲ್ ಪ್ರಾಪರ್ಟಿ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಅದನ್ನು ಸಾಯಿಸೋದು ಅನ್ನೆಸೆಸರಿ ಮತ್ತು ವೇಸ್ಟ್ಫುಲ್ ಆಗುತ್ತೆ ಅಂತ ಅವ್ರು ಅಂದ್ಕೊತಾರೆ. ಫೈನಲಿ ಆರ್ವೆಲ್ ಟರ್ನ್ ಅರೌಂಡ್ಸ್, ಮತ್ತು ಹಿಂದೆ ತಿರುಗಿ ನೋಡ್ತಾರೆ. ಹ್ಯೂಜ್ ಕ್ರೌಡ್ ಇರುತ್ತೆ, ತುಂಬ ಜನ ನಿಂತ್ಕೊಂಡಿರ್ತಾರೆ. ಓಕೆ, ಥೌಸಂಡ್ಸ್ ಆಫ್ ಬರ್ಮಿಸ್ ಪೀಪಲ್ ವಾಚ್ ಮಾಡ್ತಿರ್ತಾರೆ ಅವ್ರನ್ನ, ತುಂಬ ಜನರೆಲ್ಲ ನೋಡ್ತಿರ್ತಾರೆ. ಮತ್ತು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅಂದರೆ, ಆ ಎಲಿಫೆಂಟ್ನ ಇವರು ಯಾವಾಗ ಸಾಯಿಸ್ತಾರೆ ಅನ್ನೋದು ಕುತೂಹಲದಿಂದ ಅವರು ಕಾಯ್ತಾ ಇರ್ತಾರೆ. ಸೊ ಇವನು ಆರ್ವೆಲ್ ಅರ್ಥ ಮಾಡ್ಕೊತಾರೆ, ಇಫ್ ಹಿ ವಾಕ್ ಅವೇ ವಿಥೌಟ್ ಫೈರಿಂಗ್, ಅವರು ಆ ಆನೆನ ಸಾಯಿಸ್ದೇನೆ ಹಾಗೆ ಹೋಗಿಬಿಟ್ರೆ ಜನ ಎಲ್ಲ ಇವ್ರನ್ನ ನೋಡಿ ನಗ್ತಾರೆ, ಒಂದು ಆನೆನ ಸಾಯಿಸೋದಕ್ಕಾಗಿಲ್ಲ ಇವ್ರಿಗೆ ಅಂತ ಹೇಳಿ ನನ್ನನ್ನು ಅಂದರೆ ನಗ್ತಾರೆ ನನ್ನ ಮೇಲೆ ಅಂತ ಅವರು ಅಂದ್ಕೊತಾರೆ. ಸೊ ಆ್ಯಸ್ ಇವರು ರೆಪ್ರೆಸೆಂಟೇಟಿವ್ ಆಗಿರ್ತಾರಲ್ವ ಬ್ರಿಟಿಷ್ ಅಥಾರಿಟಿ, ಸೊ ಹಿ ಫೀಲ್ ಪ್ರೆಷರೈಸ್ ಸಿಚುವೇಷನ್ಸ್ನಲ್ಲಿ ಇವರು ಬಂದುಬಿಡ್ತಾರೆ. ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಡಿಸಿಸಿವ್ನೆಸ್, ಸೊ ಇವರು ಸ್ಟ್ರೆಂತಿನ ಪ್ರೆಸೆಂಟೇಷನ್ ಮಾಡೋ ಸಂದರ್ಭ ಇವಾಗ ಆಗಿರುತ್ತೆ ಅವ್ರಿಗೆ. ಸೊ ಆರ್ವೆಲ್ಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇರಲ್ಲ. ಸೊ ನೇಚರ್ ಆಫ್ ಇಂಪ್ಯಾರಿಯಲಿಸಮ್ನಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಲೈಕ್ ಅವ್ರು ರಿಯಲೈಸ್ ಮಾಡ್ತಾರೆ, ಒಂದು ಕಲೋನಿಯಲ್ ಆಫೀಸರ್ ಆಗಿ ನಾನು ನಾನು ಲೂಸ್ ಮಾಡ್ತೀನಿ ಅಂತ ಹೇಳ್ಕೊತಾರೆ. ಅಂದರೆ ನನಗೆ ಫ್ರೀಡಮ್ ಇರಲ್ಲ. ಲೈಕ್ ಕಾನ್ಸ್ಟೆಂಟ್ಲಿ ಏನು ಅಂದರೆ, ಜನರು ಯಾವ ರೀತಿ ಬಯಸ್ತಾ ಇದ್ದಾರೆ ನಾನು ಆ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಸೊ ಹಿ ಅಪಿಯರ್ಸ್ ಪವರ್ಫುಲ್. ಸೊ ಅವ್ರು ನೋಡೋದಕ್ಕೆ ಪವರ್ಫುಲ್ ಕಾಣಿಸಿದ್ರು ಆದರೆ ಅವ್ರ ಜನರ ಒಪಿನಿಯನ್ ಏನಿದೆ ಅದು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆ್ಯಂಡ್ ಹಿ ಫೀಲ್ಸ್ ದಟ್ ಹಿ ಹ್ಯಾಸ್ ಬಿಕಮ್ ಎ ಪಪೆಟ್. ಸೊ ಅವರು
ಕೈಯಲ್ಲಿ ಆಡಿಸುವಂಥ ಒಂದು ಗೊಂಬೆ ಆಗಿಬಿಟ್ಟಿದ್ದಾನೆ ಅಂತ ಇವರಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಇವಾಗ ಜನರ ಕಂಟ್ರೋಲಲ್ಲಿ ನಾನಿದ್ದೀನಿ ಏನೋ ಆ ರೀತಿ ಅವರಿಗೆ ಅನಿಸ್ತಾ ಇರುತ್ತೆ. ಅವ್ರು ಇವಾಗ ಆ ಆನೆನ ನಾನು ಸಾಯಿಸಿಲ್ಲ ಅಂತ ಹೇಳಿದರೆ ಜನ ಎಲ್ಲ ಏನು ಅನ್ಕೊಳ್ತಾರೆ ನನ್ನ ಬಗ್ಗೆ ಅಂತ ಇವರು ತುಂಬ ಪ್ರೆಷರೈಸ್ ಫೀಲ್ ಮಾಡ್ತಾ ಇರ್ತಾರೆ. ಸೊ ಫೈನಲಿ ಆರ್ವೆಲ್ ಪ್ರೆಷರ್ ತಡ್ಕೊಳಕ್ಕಾಗ್ದೇ ಏನು ಮಾಡಿಬಿಡ್ತಾರೆ, ಎಲಿಫೆಂಟ್ನ ಶೂಟ್ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಆ ಅನಿಮಲ್ ಡಿಸರ್ವ್ ಮಾಡಲ್ಲ, ಸಾವನ್ನ ಡಿಸರ್ವ್ ಮಾಡಲ್ಲ, ಅನಿಮಲ್ ಏನು ತೊಂದರೆ ಇವಾಗ ಮಾಡ್ತಾ ಇಲ್ಲ ಅಂತ ಗೊತ್ತಿದ್ರೂ ಸಹ ಪ್ರೆಷರೈಸ್ ಆಗಿಬಿಟ್ಟು ಅವರು ಅನಿಮಲ್ನ ಸಾಯಿಸಿಬಿಡ್ತಾರೆ. ಸೊ ಫೈನಲಿ ಅನಿಮಲ್ ಏನಾಗ್ಬಿಟ್ಟು ಕೊಲ್ಯಾಪ್ಸ್ ಆಗಿ ನೆಲದ ಮೇಲೆ ಬಿದ್ದುಬಿಡುತ್ತೆ. ಸೊ ಫೈನಲಿ ಏನು ಮಾಡ್ತಾರೆ ಅಂದರೆ ಅದು ತುಂಬ ಸಫರ್ ಆಗ್ತಾ ಇರುತ್ತೆ, ನೋವಲ್ಲಿ ನರಳ್ತಾ ಇರುತ್ತೆ ಆನೆ. ಫೈನಲಿ ಇವರು ಇನ್ನೊಂದು ಫೈರ್ ಮಾಡ್ತಾರೆ, ಮತ್ತೆ 3 ಶಾಟ್ಸ್ನ ಇನ್ನೊಂದು ಸಲ ಫೈರನ್ನು ಮಾಡ್ತಾ ಇರ್ತಾರೆ. ಸೊ ಫೈನಲಿ ಪೇನ್ಫುಲಿ ಅನಿಮಲ್ ಏನಾಗುತ್ತೆ, ಪೇನ್ಫುಲ್ ತುಂಬ ನೋವಿಂದ ಗ್ರೌಂಡ್ ಮೇಲೆ ನರಳ್ತಾ ಇರುತ್ತೆ. ಡಸ್ ನಾಟ್ ಡೈ, ತುಂಬ ಇಮಿಡಿಯೇಟಾಗಿ ಸಾಯಲಿಲ್ಲ ಅದು. ಬ್ರೀತಿಂಗ್ ಬಿಕೇಮ್ ಲೇಬರ್ಡ್, ಉಸಿರಾಡೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರುತ್ತೆ. ಫೈನಲಿ ಕಂಟಿನ್ಯೂ ಫಾರ್ ಸ್ಟ್ರಗಲ್ ಫಾರ್ ಲೈಫ್, ಜೀವಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಿರುತ್ತೆ ಆನೆ. ಸೊ ಆನೆ ಓರ್ವೆಲ್ಗೆ ಆನೆ ಒದ್ದಾಡ್ತಾ ಇರೋದು ನೋಡಿ ತುಂಬ ಫೀಲ್ ಆಗ್ತಾ ಹೋಗುತ್ತೆ. ಸೊ ಈವೆಂಚುಲಿ ಏನು ಮಾಡಿಬಿಡ್ತಾರೆ, ಆನೆ ಒದ್ದಾಡೋದು ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅವರು ಹಿ ಕ್ಯಾನ್ ನಾಟ್ ಬೇರ್ ಟು ವಾಚ್ ಎನಿಮೋರ್, ಅದನ್ನು ನೋಡೋದಕ್ಕೆ ಅವರಿಗೆ ಆಗ್ತಾ ಇರಲ್ಲ. ಹಿ ಲರ್ನ್ಸ್ ದ್ಯಾಟ್ ಎಲಿಫೆಂಟ್ ಟುಕ್ ಎ ಲಾಂಗ್ ಟೈಮ್ ಟು ಡೈ. ಸೊ ಅವ್ರಿಗೆ ಅರ್ಥ ಆಗುತ್ತೆ ಎಲಿಫೆಂಟ್ಸ್ ಅದಕ್ಕೆ ತುಂಬ ಟೈಮ್ ಆಗುತ್ತೆ ಇನ್ನೂ ಅಂತ ಅವರಿಗೆ ಅನಿಸುತ್ತೆ. ನೆಕ್ಸ್ಟ್ ಆ ಇನ್ಸಿಡೆಂಟ್ ಆದಮೇಲೆ ಜನರ ಒಪಿನಿಯನ್ಸ್ ಏನಾಗಿರುತ್ತೆ, ತುಂಬ ಡಿಫ್ರೆಂಟ್ ಇರುತ್ತೆ. ಯುರೋಪಿಯನ್ಸಲ್ಲಿ ಒಪಿನಿಯನ್ಸು ಡಿಫ್ರೆಂಟ್ ಆಗಿರುತ್ತೆ ಆ ಇನ್ಸಿಡೆಂಟ್ ಬಗ್ಗೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬಿಲೀವ್ ಮಾಡ್ತಾರೆ ಆರ್ವೆಲ್ ಮಾಡಿದ್ದು ಎಲಿಫೆಂಟನ್ನ ಸಾಯಿಸಿದ್ದು ಕರೆಕ್ಟ್ ಅಂತ ಅಂದ್ಕೊತಾರೆ. ಅದರ್ಸ್ ಇನ್ನೂ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ಎಲಿಫೆಂಟ್ ಅದನ್ನು ಸಾಯಿಸೋದು ಸರಿ ಇರಲಿಲ್ಲ, ಅದು ತುಂಬ ವ್ಯಾಲ್ಯೂಬಲ್ ಅಂತ ಅವರು ಅಂದ್ಕೊತಾರೆ. ನೆಕ್ಸ್ಟ್ ಆರ್ವೆಲ್ ಅಡ್ಮಿಟ್ ಮಾಡ್ತಾರೆ. ಸೊ ಈ ಎರಡು ಒಪಿನಿಯನ್ಸ್ನ ಅವರು ಒಪ್ಕೊಳೋದಿಲ್ಲ, ಫೈನಲಿ ಹೇಳ್ತಾರೆ. ಸೊ ಆರ್ವೆಲ್ ಅಡ್ಮಿಟ್ ಮಾಡ್ತಾರೆ ಅಂದರೆ ಅವರು ಅನಿಮಲ್ನ ಯಾಕೆ ಸಾಯಿಸಿರ್ತಾರೆ ಅಂತ ಹೇಳಿದರೆ, ಆ ಎಲಿಫೆಂಟ್ ಏನು ಮಾಡಿರುತ್ತೆ, ಒಬ್ಬ ಇಂಡಿಯನ್ ಲೇಬರನ್ನು ಸಾಯಿಸಿಬಿಟ್ಟಿದೆ, ಅದಕ್ಕೋಸ್ಕರ ಲೀಗಲ್ ಜಸ್ಟಿಫಿಕೇಷನ್ ಕೊಡೋದಕ್ಕೋಸ್ಕರ ಅನಿಮಲ್ನ ಸಾಯಿಸಿದ್ದೀನಿ ಅಂತ ಅವರು ಆ್ಯಕ್ಷನ್ನ ಅವರು ಕರೆಕ್ಟ್ ಅಂತ ಇಲ್ಲಿ ಹೇಳ್ತಾರೆ. ಇನ್ ದಿ ಎಂಡ್ ಆರ್ವೆಲ್ ಕನ್ಫೆಸ್ ಮಾಡ್ತಾರೆ, ಒಪ್ಕೊಳ್ತಾರೆ. ಏನಂತ ಹೇಳಿದರೆ ರಿಯಲ್ ರೀಸನ್ ಏನಾಗಿರುತ್ತೆ, ಜನರ ಮುಂದೆ ಈ ರೀತಿ ಹೇಳ್ತಾರೆ, ಬಟ್ ರಿಯಲ್ ರೀಸನ್ ಏನಿರುತ್ತೆ ಅಂತ ಹೇಳಿದರೆ ಬಿಹೈಂಡ್ ಶೂಟಿಂಗ್ ದ ಎಲಿಫೆಂಟ್ನ ಸಾಯಿಸೋ ಹಿಂದೆ ಏನು ರೀಸನ್ ಇರುತ್ತೆ ಅಂದರೆ, ಸೊ ಅವರು ಫೂಲಿಶ್ ಥರ ಕಾಣಬಾರ್ದು ಜನರ ಮುಂದೆ, ಓಕೆ, ಕ್ರೌಡ್ ಮುಂದೆ ಫೂಲಿಶ್ ಆಗಿ ಕಾಣಬಾರ್ದು ಅಥವಾ ಅದು ಕವರ್ಡ್ ರೀತಿ ಕಾಣಿಸ್ಬಾರ್ದು ಅಂತ ರೀಸನಿಂದ ಏನು ಮಾಡಿರ್ತಾರೆ, ಅವರು ಆ್ಯನಿಮಲ್ನ ಸಾಯಿಸಿರ್ತಾರೆ. ಸೊ ಇಲ್ಲಿ ತೋರಿಸುತ್ತೆ ನಮಗೆ ಈ ಸ್ಟೋರಿಯಲ್ಲಿ ಐರನಿ ಆಫ್ ಕಲೋನಿಯಲ್ ಪವರ್ ಅನ್ನೋದು, ಏನು ರೂಲರ್ ಏನಿರ್ತಾರೆ ಅವ್ನು ಪವರ್ಫುಲ್ ಆಗಿ ತೋರಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಜನರನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಮತ್ತು ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದ್ರ ಪ್ರಕಾರ ಅವರು ಆ್ಯಕ್ಟನ್ನು ಮಾಡಬೇಕಾಗುತ್ತೆ ಅಂತ ಈ ಫೈನಲಿ ಕನ್ಕ್ಲೂಷನಲ್ಲಿ ನಾವು ನೋಡಬಹುದು. ಮೇಜರ್ ಥೀಮ್ಸ್ ಅಂತ ನೋಡಿದರೆ ಇಂಪೀರಿಯಲಿಸಮ್ ಇರುತ್ತೆ, ಪವರ್ ಮತ್ತು ರೆಸ್ಪಾನ್ಸಿಬಿಲಿಟಿ, ನೆಕ್ಸ್ಟ್ ಪಬ್ಲಿಕ್ ಪ್ರೆಷರ್, ಲಾಸ್ ಆಫ್ ಫ್ರೀಡಮ್, ಮಾರಲ್ ಕಾನ್ಫ್ಲಿಕ್ಟ್ ಅಂತ ನಾವು ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು ಇಂಪಾರ್ಟೆಂಟ್ ಥೀಮ್ಸ್.